ಕಾವೇರಿ ನದಿ ದಾಟಿ ಚಾಮರಾಜನಗರದ ದಾಟ್ತಾ ಇರುವಂತಹ ಭಕ್ತಾದಿಗಳಿಗೆ ಅವಕಾಶವನ್ನು ಅರಣ್ಯ ಇಲಾಖೆ ಮಾಡಿಕೊಟ್ಟಿದೆ. ಕಾರಣ ಮಾದಪ್ಪನ ಪಾದಯಾತ್ರೆ. ಶಿವರಾತ್ರಿಯ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಪಾದಯಾತ್ರೆ ಹೊರಟಿದ್ದಾರೆ. ಕಾವೇರಿ ನದಿ ದಾಟಿ ಚಾಮರಾಜನಗರಕ್ಕೆ ಪಾದಯಾತ್ರೆಯನ್ನ ಎಂಟ್ರಿ ಪಡ್ಕೊಳ್ಳುತ್ತೆ. ಪಾದಯಾತ್ರೆಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಲಾಗಿದ್ದು ಜಿಲ್ಲಾಡಳಿತ ಫೆಬ್ರವರಿ 12ರವರೆಗೆ ಕಾಡಿನಲ್ಲಿ ನಡೆದು ಬರಲು ಅವಕಾಶವನ್ನು ಕಲ್ಪಿಸಲಾಗಿದೆ. ನದಿ ದಾಟಿ ಬರುವ ಭಕ್ತರಿಗೆ ಪೊಲೀಸರು ಮತ್ತು ಅರಣ್ಯ ಸಿಬ್ಬಂದಿಗಳು ಜಾಗೃತಿ ಸಹ ಮೂಡಿಸ್ತಾ ಇದ್ದಾರೆ. ಸಂಜೆ 5ರವರೆಗೆ ಮಾತ್ರ ಕಾಡಿನ ಮಾರ್ಗದಲ್ಲಿ ಪಾದಯಾತ್ರೆಗೆ ಅವಕಾಶವನ್ನು ಕೊಡಲಾಗಿದ್ದು, ಸಂಜೆ ಆದರೆ ಕಾವೇರಿ ನದಿ ದಡದಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಾಡು ಪ್ರಾಣಿಗಳಿಂದ ತೊಂದರೆಯಾಗಬಾರದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಮುನ್ನೆಚ್ಚರಿಕೆ. ಬೈಕ್, ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ. ಪಾದಯಾತ್ರೆಯಲ್ಲಿ ಈಗಾಗಲೇ ಹೊರಟಿದ್ದಾರೆ ಭಕ್ತಾದಿಗಳು. ಸಂಜೆ 5ರ ನಂತರ ಅವರಿಗೆ ಹೋಗೋದಕ್ಕೆ ಅವಕಾಶ ಇರಲ್ಲ. ಅಲ್ಲೇ ವ್ಯವಸ್ಥೆ ಇರುತ್ತೆ, ಅಲ್ಲೇ ಉಳ್ಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ನಾವು ರಾಮನಗರದಿಂದ ಬರ್ತಾ ಇದೀವಿ ಪಾದಯಾತ್ರೆಗೆ. ಇಲ್ಲಿ SDRF ಟೀಮು, ತಿರ್ಗಾ ಮೇಲೆ ಪೊಲೀಸ್ ಅವರು ಸಿಬ್ಬಂದಿ, ತಿರ್ಗಾ ಮೇಲೆ ಅರಣ್ಯ ಇಲಾಖೆಯವರು ಎಲ್ಲರೂ ನಿಂತ್ಕೊಂಡು ರೋಪ್ ಹಾಕಿದ್ದಾರೆ. ಸಲ ರೋಪ್ ಇರ್ಲಿಲ್ಲ. ತಿರ್ಗಾ ಜನಗಳನ್ನ ಹುಷಾರಾಗಿ ಕಳಿಸ್ತಾ ಇದ್ದಾರೆ. ಯಾವುದೇ ಸೇಫ್ ಆಗಿ ಯಾವುದೇ ತೊಂದರೆ ಆಗದಿರಾ ಎಲ್ಲ ವಯಸ್ಸಾದವರು, ಮಕ್ಕಳು, ಮರಿನ ಎಲ್ಲಾರನು ನೀಟಾಗಿ ಸಾಗಿಸ್ತವ್ರೆ. ಆದ್ರೆ ಯಾವುದೇ ಕಾರಣಕ್ಕೂ ಬೆಟ್ಟಕ್ಕೆ ಎದುರ್ಕೊಳ್ದಿರಾ ಪಾದಯಾತ್ರೆ ಮಾದಪ್ಪನಿಗೆ ಬರ್ಬೋದು. ಅನ್ನೂರು ತಾಲೂಕು ಬಸವನಕೊಡ ಯಾವುದೇ ಕಾರಣಕ್ಕೂ ಎದುರ್ಕೊಳ್ಳೋದು ಯಾವುದೇ ತೊಂದರೆನೂ ಆಗೋದಿಲ್ಲ. ಪಾದಯಾತ್ರೆಗೆ ಬರ್ಬೋದು. SDF ಈಗ 13 ವರ್ಷದಿಂದ ಬರ್ತಾ ಇದ್ವಿ. 13 ವರ್ಷದಿಂದ ಈ ತರ ವ್ಯವಸ್ಥೆ ಫೆಸಿಲಿಟಿ ಏನೂ ಇರಲಿಲ್ಲ. ಪೊಲೀಸ್ ವರ್ಗ ಮತ್ತು SDF ಈ ಥರವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅರಣ್ಯ ಇಲಾಖೆಯವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿಯಾಗಿದೆ. ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ಸರ್. ಥ್ಯಾಂಕ್ ಯು ಸರ್ ಎಲ್ಲ ಟೀಮ್. ಏನು ಮಲೆ ಮಹದೇಶ್ವರ ಬೆಟ್ಟದ ಈ ಭಾಗದಲ್ಲಿ ಪಾದಯಾತ್ರಿಕರು ಇದ್ದಾರೆ. ತುಂಬ ಪಾದಯಾತ್ರಿಕರು ನಡ್ಕೊಂಬರ್ತಾರೆ. ಈ 21 ದಿನಗಳಿಂದ ಒಂದು ಘಟನೆ ಆಯಿತು. ಒಬ್ಬ ಯುವಕನ ಏನು ಪಾದಯಾತ್ರಿಕನ ಎಳ್ಕೊಂಡು ಹೋಗಿ ಚಿರತೆ ದಾಳಿ ಮಾಡಿ ಕೊಂದಾಕಿದ ಪ್ರಕರಣ ಈಗ ಒಂದು 21 ದಿನ ನಡೆದಿತ್ತು. 21 ದಿನ ಆದಮೇಲೆ ತಿರುಗಿ ಇವತ್ತು ಏನು ಒಂದು ಬಾಲಕನ ಮೇಲೆ, ಒಂದು ಮಳವಳ್ಳಿ ಭಾಗದ ಹೊನ್ನೂರು ಬಾಲಕನ ಮೇಲೆ, ಶ್ರೇಯಸ್ ಅನ್ನೋ ಬಾಲಕನ ಮೇಲೆ ಒಂದು ಚಿರತೆ ದಾಳಿಯಾಗಿದೆ. ಅದೃಷ್ಟವಶ ಬಾಲಕನಿಗೆ ಯಾವುದೇ ರೀತಿ ಪ್ರಾಣಾಪಾಯ ಇದಾಗಿಲ್ಲ. ಸುಮ್ಮನೆ ಹಂಗೆ ಪರ್ಚಿಬಿಟ್ಟು ಹೋಗಿದೆ ಅಷ್ಟೇ. ಇತ್ತೀಚೆಗೆ ಈ ಕಳೆದ ವರ್ಷದಿಂದ ಈ ಘಟನೆ